ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ರೇಖಾ ಪೂರ್ವಿಕ್ಷಾ ವ್ಲಾಗ್ಸ್. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ನಮ್ಮ ಫಾರ್ಮ್ ಹೌಸ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಸೊ ಹೇಗಿದ್ದರೂ ನಾನು ಫ್ರೀ ಟೈಮಲ್ಲಿ ಹೋಗ್ತಿದ್ದೆ, ಹಾಗೆ ನನ್ನ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ತೋರಿಸೋಣ ನಮ್ಮ ಫಾರ್ಮ್ ಹೌಸು ಹೇಗಿದೆ, ಏನೆಲ್ಲ ಬೆಳೆದಿದ್ದೀವಿ ಅಂತ ತೋರಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನೋಡಿ, ವಿಡಿಯೋ ಫುಲ್ಲು ನೋಡಿ. ನಮ್ಮ ಫಾರ್ಮ್ ಹೌಸ್ ಸೊ ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಫಾರ್ಮ್ ಹೌಸ್ ಅಂದಮೇಲೆ ಅವರು ಪಾಪ ಅಷ್ಟೊಂದು ನೀಟಾಗಿ ಇಟ್ಕೊಂಡಿರೋಕ್ಕಾಗಲ್ಲ. ಒಂದು ನಾರ್ತ್ ಇಂಡಿಯನ್ ಫ್ಯಾಮಿಲಿ ಇದೆ ಆ್ಯಂಡ್ ಹಾಗೆ ಒಬ್ಬರು ತಾತ ಇದ್ದಾರೆ, ನಮ್ಮೂರವರೇ. ನೋಡಿ ಗೈಸ್, ಇದೆಯಲ್ವ ಟಗರು, ಇದು ದೊಡ್ಡ ರೌಡಿ ಅಂತಲೇ ಹೇಳ್ಬೋದು. ಮಾರಿದ್ರೆ ಗುದ್ಬಿಡುತ್ತೆ, ಅದಕ್ಕೆ ಇದನ್ನು ಕಟ್ಟಾಕಿರ್ತೀವಿ ಮೋಸ್ಟ್ಲಿ. ಇದು ಅಷ್ಟೇ, ಇದೊಂದು ಸೆಕೆಂಡ್ ರೌಡಿ ಅಂತ ಹೇಳ್ಬೋದು. ನೋಡಿ ಗೈಸ್, ಇದೆ ನಮ್ಮ ಫಾರ್ಮ್ ಹೌಸ್. ಸೊ ಸ್ವಲ್ಪ ಮೆಸ್ಸಿ ಆಗಿದ್ರೆ ಏನೋ ಅನ್ಕೊಳಕ್ಕೆ ಹೋಗಬೇಡಿ. ಹೊರಗಡೆ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾ ಚೋಟು ಖಾನಾ ಹೋಗ ಕ್ಯಾ? ನೋಡಿ ಗೈಸ್, ಇಷ್ಟು ಕುರಿಗಳಿದೆ, ಒಂದು 20 to 35. ಸೊ ತೋಟದಲ್ಲಿರೋ ಒಂದು ನಾರ್ತ್ ಇಂಡಿಯನ್ ಫ್ಯಾಮಿಲಿನೇ ಮೇಂಟೈನ್ ಮಾಡ್ತಾ ಇದೆ. ಅವು ನನ್ನ ನೋಡಿ ಭಯ ಪಡ್ತಾ ಇದೆ, ಯಾಕಂದ್ರೆ ನಾನು ಬರೋದೇನೆ ತುಂಬಾ ರೇರು. ಸೊ ಅದಕ್ಕೆ ಪರಿಚಯ ಇರೋ ಮುಖ ಆದ್ರೆ ಅದಕ್ಕೆ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ನಿಮ್ಗೆ. ಸರಿಯಾಗಿ ಕೇಳಿಸ್ತಿದೆಯೋ ಇಲ್ಲೋ? ಈಗ ಫಾರ್ಮ್ ಹೌಸ್ ಅಲ್ಲಿ ಏನೆಲ್ಲ ಬೆಳೆ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ರೋಸ್ ಗಿಡಗಳು ನಮಗಿಂತ ಹೈಟೇ ಇದೆ ಅಂತ ಹೇಳ್ಬೋದು, ಎಷ್ಟು ಹೈಟ್ ಇದೆ ಅಂತ. ಬಟ್ ಫ್ಲವರ್ಸೇ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ನಮ್ಮ ಫಾರ್ಮ್ ಹೌಸ್ ಇಲ್ಲಿಂದ ಕಾಣಿಸ್ತದೆ, ಎಷ್ಟು ಚೆನ್ನಾಗಿದೆ ವ್ಯೂ. ಫ್ಲವರ್ಸ್ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಗಿಡಗಳು ಮಾತ್ರ ಎಷ್ಟು ಹೈಟ್ ಇದೆ ನೋಡಿ. ಇಲ್ಲೊಂದು ತೆಂಗಿನ ಮರ ಇದೆ, ಆ್ಯಂಡ್ ಇನ್ನೊಂದು ನಿಮಗೆ ಒಂದು ಚಿಕ್ಕ ದೇವಸ್ಥಾನ ಥರ ಮಾಡಿದ್ದೀವಿ, ಒಂದು ಚಿಕ್ಕ ಟೆಂಪಲ್ ಥರ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಮ್ಮ ಫಾರ್ಮ್ ಹೌಸಲ್ಲಿ ಒಬ್ಬರು ತಾತ ಇದ್ದಾರೆ ಅಂತ ಹೇಳಿದ್ನಲ್ವ, ಅವರು ಮರದಲ್ಲೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ. ಮುನೇಶ್ವರ ಸ್ವಾಮಿ ನೋಡಿ, ಇಲ್ಲಿ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಮರದಲ್ಲೇ ಮಾಡಿ ಇದನ್ನು. ಅದಕ್ಕೆ ಪೇಂಟ್ ಎಲ್ಲ ಹಾರ್ಸ್ ಥರ ಮಾಡಿ ಪೇಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ. ಇನ್ನೊಂದು ದೇವ್ರ ಮೂರ್ತಿ ಕೂಡ ಇದೆ, ಅದನ್ನು ಪೂಜೆ ಮಾಡಬೇಕಾದ್ರೆ ಮಾತ್ರ ಇಡ್ತಾರೆ. ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ನೋಡಿ. ಈ ರೀತಿ ಹಿಡ್ಡನ್ ಟ್ಯಾಲೆಂಟ್ಸು ಎಷ್ಟೋ ಇರುತ್ತೆ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ನೋಡಿ ಇದೊಂಥರ ವೈಟ್ ಶಾಮಂತಿ. ನಾವು ವೈಟ್ ಹೆವನಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಕೂಡ ನಿಮಗೆ ಜಸ್ಟ್ ಗ್ರೀನು ಮತ್ತು ವೈಟೇ ಕಾಣಿಸ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮು ನಾವು ಕೂಡ ಹಾಕಿರುವಂಥದ್ದು. ಆ್ಯಂಡ್ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಏನು ಅಂತ ಕೇಳಬೇಡಿ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ವೈಟ್ ಶಾಮಂತಿ ಅಂತಾರೆ, ಕೆಲವರು ವೈಟ್ ಸೇವಂತಿಗೆ ಅಂತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಅಲ್ಲಿಂದ ಹಿಡಿದು ಇದು ಗ್ರೀನ್ ಹೌಸ್ ಟೈಪ್ ಹಾಕಿರುವಂಥದ್ದು. ಅಂದರೆ ಇದು ಒಂದು 50% ಸನ್ಲೈಟ್ ಆದರೆ ಸಾಕಿದ್ದಕ್ಕೆ. ನೋಡಿ ಎಷ್ಟು ದೂರದಿಂದ ಇಲ್ಲಿವರೆಗೂ ಡೆಡ್ ಎಂಡ್ವರೆಗೂ ಇದೆ. ಆ್ಯಂಡ್ ಸಕ್ಕದಾಗಿದೆ. ಆ್ಯಂಡ್ ನಾನೇ ತುಂಬ ದಿವಸ ಟೈಮ್ ತೊಗೊಂಡು ಇವತ್ತು ಫ್ರೀ ಮಾಡಿಕೊಂಡು ಫಾರ್ಮ್ ಹೌಸ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಫಾರ್ಮ್ ಹೌಸ್ ಹತ್ರ ಇರೋದೇ ತುಂಬ ಕಡಿಮೆ ಅಂತ ಹೇಳ್ಬೋದು. ಇದು ನೋಡಿ, ಬಟ್ ಬಂದಾದಮೇಲೆ ನಾನು ವ್ಯೂವರ್ಸ್ಗೆ ಒಂದು ವಿಡಿಯೋ ಮಾಡಾಕಬೇಕು ಅಂತ ಮಾಡ್ತಿದ್ದೀನಿ. ನಾನು ಅಂತ ನೋಡ್ಬೋದು, ನೀವು ಆ ಕಡೆ ನೋಡಿದ್ರು ಕೂಡ ಈ ಕಡೆ ನೋಡಿದ್ರು ಕೂಡ ನಾನೊಂದು ವೈಟ್ ಹೆವನ್. ಗೈಸ್, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಫ್ಲವರ್ಸ್ ಮಧ್ಯೆ ಇದ್ದಿದ್ದು ತುಂಬಾ ಒಂಥರ ಬೇರೆ ಪ್ರಪಂಚ ಅಂತಲೇ ಹೇಳ್ಬೋದು.
ಗೈಸ್ 2 ಥರ ಫ್ಲವರ್ಸ್ ಹಾಕಿದ್ದೀವಿ. ಒಂದು ವೈಟ್ ಫ್ಲವರ್ಸು ಹಾಗೆ ಮತ್ತು ಯೆಲ್ಲೋ ಫ್ಲವರ್ಸ್ ಕೂಡ ಹಾಕಿದ್ದೀವಿ. ವೈಟ್ ಸೇವಂತಿಗೆ ಮತ್ತು ಯೆಲ್ಲೋ ಸೇವಂತಿಗೆ ಕೂಡಾನು. ಈ ವೈಟ್ ಸೇವಂತಿಗೆ ಬಂದು ಇದು ಜಾಸ್ತಿ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಮ್ಯಾರೇಜು, ಈವೆಂಟ್ಸು ಈ ರೀತಿ ಫಂಕ್ಷನ್ಸ್ಗೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇದ್ರ ಮೇಂಟೆನೆನ್ಸು ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಅದಕ್ಕೆ ಕಂಪೇರ್ ಮಾಡಿದ್ರೆ ಸೇವಂತಿಗೆ ಕಂಪೇರ್ ಮಾಡಿದರೆ ಇದಕ್ಕೆ ಜಸ್ಟ್ ಒಂದು 50% ಆಫ್ ಒಂದು 3 to 4 hours ಆ ರೀತಿ ಸನ್ಲೈಟ್ ಆದರೆ ಸಾಕು. ಒಂದು 50% ಸನ್ಲೈಟ್ ಆದರೆ ಸಾಕು. ನೋಡಿ ಇಲ್ಲಿ ಯೆಲ್ಲೋ ಸೇವಂತಿಗೆ ಇದಕ್ಕೆ ಕಂಪ್ಲೀಟ್ ಸನ್ಲೈಟ್ ಅಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಸೊ ಹಾಗೆ ಒಂದೊಂದು ಬೆಳೆ ಕೂಡ ಒಂದೊಂದು ಇದರಲ್ಲಿ ಬೆಳಿಬೇಕಾಗತ್ತೆ. ಇಷ್ಟೇ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಮನೆಗೆ ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ, ಇಲ್ಲೇ ಇದ್ಬೇಡ ಅನಿಸ್ತಾ ಇದೆ. ನೋಡಿ ಇದು ಟೊಮೊಟೊ ಬೆಳೆ. ಇನ್ನೂ ಜಸ್ಟ್ ಹೂವು ಇನ್ನೂ ಯಾವುದು ಕಾಯಿ ಬಂದಿಲ್ಲ. ಇನ್ನೊಂದು 15 days to 1 month ಆಗ್ಬೋದು ಕಾಯಿ ಬರೋದಕ್ಕೆ. ಇದು ಬೀನ್ಸ್ ಈಗ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಸಸಿಗಳೆಲ್ಲನೂ. ಸೊ ಇನ್ನೂ ಇದು 3 months ಆಗುತ್ತೆ ಬರೋದಕ್ಕೆ. ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ. ಅಲ್ಲಿವರೆಗೂ ಕೊನೆ ಆ ಡೆಡ್ ಎಂಡ್ವರೆಗೂ ಇದೆ. ಗೈಸ್ ಇದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಮರ, ಇದು ನಿಂಬೆ ಮರ ಇದು. ಸೊ ನಿಂಬೆಹಣ್ಣು ಇದೆಯಾ ನೋಡೋಣ ಬನ್ನಿ ಗೈಸ್. ಈ ಫಾರ್ಮ್ ಹೌಸ್ ಟೂರ್ ಮಾಡಿ ಹಾಕಿದ್ದೀನಿ. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೀರಿರುವಂಥದ್ದು. ಸೊ ಇದನ್ನೇ ಇದಕ್ಕೆ ಬೆಳೆಗೆ ಯೂಸ್ ಮಾಡ್ಕೊಳ್ಳುವಂಥದ್ದು.